Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. You are listening in the presence of God. ಕರ್ತನ ಸನ್ನಿಧಿಯಲ್ಲಿ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. So for your Bibles to Isaiah chapter 54. ಈ ಸಮಯದಲ್ಲಿ ನಮ್ಮ ಸತ್ಯವೇದವನ್ನ ಯೆಶಾಯ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ Verse number 17. 17ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, "No weapon formed against you shall prosper, and every tongue which rises against you in judgment you shall condemn. This is the heritage of the servants of the Lord, and their righteousness is from me, says the Lord." ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲಿಸುವ ಸದ್ಧರ್ಮ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. Hallelujah. This scripture, ಈ ಒಂದು ದೇವರ ವಾಕ್ಯ, one scripture, ಕೇವಲ ಒಂದು ವಾಕ್ಯ, there are many promises, ಅನೇಕ ವಾಗ್ದಾನಗಳು there are ಇದರಲ್ಲಿದ್ದಾವೆ, many secrets. ಅನೇಕ ರಹಸ್ಯಗಳಿದ್ದಾವೆ. One such is, ಮೊದಲನೇದ ರಹಸ್ಯ ನೋಡುವಾಗ this verse talks about many tongues that raises against us on the judgment day. ನ್ಯಾಯ ತೀರ್ಪಿನ ದಿವಸದಲ್ಲಿ ನಮ್ಮ ವಿರುದ್ಧವಾಗಿ ಎದ್ದು ಬರುವಂತ ಅನೇಕ ನಾಲಿಗೆಗಳ ವಿಚಾರವಾಗಿ ಇಲ್ಲಿ That ಮಾತನಾಡಲಾಗಿದೆ. means you must remember, ಅದರ ಅರ್ಥ ಏನಂದ್ರೆ ಇದು ಒಂದನ್ನು on the ನೆನಪಿನಲ್ಲಿಟ್ಟುಕೊಳ್ಳಬೇಕು. judgment day, ಆ ಒಂದು ನ್ಯಾಯ ತೀರ್ಪಿನ ದಿವಸ or whenever the judgment comes upon you while you are living on this earth, ಅಥವಾ ಈ ಲೋಕದಲ್ಲಿ ನೀವು ಜೀವಿಸುವಾಗ ನಿಮ್ಮ ಮೇಲೆ ಬರುವಂತ ನ್ಯಾಯ ತೀರ್ಪಿನ ಸಮಯಗಳಲ್ಲಿ there are many tongues, not one tongue, there are many tongues that raises against you. ಒಂದಲ್ಲ ಒಂದಕ್ಕಿಂತ ಹೆಚ್ಚಾದ ಅನೇಕ ನಾಲಿಗೆಗಳು ನಿಮ್ಮ ವಿರುದ್ಧವಾಗಿ ಅವುಗಳು ಎದ್ದೇಳುತ್ತವೆ. It could be devil's tongue, ಅದು ಸೈತಾನನ ನಾಲಿಗೆ or ಆಗಿರಬಹುದು, it could be even your friend's tongue, ನಿಮ್ಮ ಸ್ನೇಹಿತರ ನಾಲಿಗೆ or ಆಗಿರಬಹುದು, maybe the one person that you have hurt him or hurt ನೀವು her. ಯಾರಿಗೆ ನೋಯಿಸಿರಬಹುದು, ಅವರು ನಿಮಗೆ ನೋಯಿಸಿರಬಹುದು, ಅಂತ ಒಂದು It ನಾಲಿಗೆಗಳಾಗಿರಬಹುದು, could be even your parents' tongue. ನಿಮ್ಮ ತಂದೆ ತಾಯಿಯ If ನಾಲಿಗೆಗಳಾಗಿರಬಹುದು. you are disobedient to your ಒಂದು parents, ವೇಳೆ ತಂದೆ ತಾಯಿಗೆ ನೀವು ಅವಿಧೇಯರಾಗಿ ನಡೆದಿರುವುದಾದರೆ, they hurt from inside, ಅವರ ಒಳಗಡೆಯಿಂದ ನೋವನ್ನು but ಅನುಭವಿಸಿರುವುದಾದರೆ, their tongue can rise against you. ನಿಮ್ಮ ವಿರುದ್ಧವಾಗಿ ಕೂಡ ಅಂತ ನಾಲಿಗೆಗಳು ಎದ್ದು ಬರುತ್ತವೆ. And secondly, ಎರಡನೇದಾಗಿ this also talks about another tongue, ಇನ್ನೊಂದು ನಾಲಿಗೆ ವಿಚಾರವಾಗಿ that is the ಮಾತನಾಡುತ್ತಾರೆ. tongue of God. ಅದು ದೇವರ ನಾಲಿಗೆ ವಿಚಾರವಾಗಿ It ಮಾತನಾಡುತ್ತದೆ. talks not to condemn us, but to save us. ನಮ್ಮನ್ನ ಖಂಡಿಸುವುದಕ್ಕೋಸ್ಕರವಲ್ಲ, ನಮ್ಮನ್ನ ಕಾಯುವುದಕ್ಕೋಸ್ಕರ, ಕಾಪಾಡುವುದಕ್ಕೋಸ್ಕರ ನಾಲಿಗೆ ಇದೆ. Now that is what the Bible ಅದನ್ನೇ says. ನಮಗೆ ಸತ್ಯವೇದ ಹೇಳ್ತಾ ಇದೆ. God says there is a heritage for the servants of the Lord. ದೇವರ ಸೇವಕರ ಒಂದು ಸ್ವಾಸ್ಥ್ಯ ಅದು ಆಗಿದೆ ಅನ್ನುವುದನ್ನ ಅಲ್ಲಿ ಹೇಳಲ್ಪಟ್ಟಿದೆ. God speaks for you. ದೇವರು ನಮಗೋಸ್ಕರ ಮಾತನಾಡುವವನಾಗಿದ್ದಾನೆ. Whether the other tongues which talks against you, ಬೇರೆ ಎಲ್ಲ ನಾಲಿಗೆಗಳು ನಿಮ್ಮ ವಿರುದ್ಧವಾಗಿ but ಮಾತನಾಡುವಾಗ there is one tongue that speaks for you. ನೀವು ಒಂದೇ ಒಂದು ನಾಲಿಗೆ ಆ ನಿಮಗೋಸ್ಕರ ಮಾತ್ರ, ಅದು ದೇವರ ನಾಲಿಗೆ ಆಗಿದೆ. Hallelujah. Hallelujah. And there are other things that is kept in the scripture. ಈ ಒಂದು ದೇವರ ವಾಕ್ಯದಲ್ಲಿ ಬೇರೆ ಎಲ್ಲ ಏನು ವಿಚಾರಗಳನ್ನು ಇಡಲ್ಪಟ್ಟಿದೆ So, number one, ಅದನ್ನು ನೋಡುವಾಗ ಇದು ಒಂದನೇದಾಗಿ this scripture ಈ ದೇವರ ವಾಕ್ಯವು talks about God's plan for everybody's life. ಎಲ್ಲರ ಜೀವಿತದ ಮೇಲೆ ದೇವರ ಯೋಜನೆ ವಿಚಾರವಾಗಿ ವಾಕ್ಯ ಮಾತನಾಡುತ್ತದೆ. Secondly, ಎರಡನೇದಾಗಿ it talks about Satan makes his weapon to destroy those God's plan for our life. ನಮ್ಮ ಜೀವಿತದ ಮೇಲೆ ದೇವರು ಇಟ್ಟಿರುವಂತ ಯೋಜನೆಯನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಸೈತಾನನು ಮಾಡುವಂತ ತಂತ್ರಗಾರಿಕೆ ಯೋಜನೆ ವಿಚಾರವಾಗಿ ಮಾತನಾಡುತ್ತದೆ. ಆಯುಧಗಳ ವಿಚಾರವಾಗಿ ಮಾತನಾಡುತ್ತದೆ. God will have his weapon. ದೇವರು ಆತನ ಆಯುಧಗಳನ್ನು At ಇಟ್ಟುಕೊಂಡಿದ್ದಾರೆ. the same time, ಅದೇ ಸಮಯದಲ್ಲಿ devil has his weapon. ಸೈತಾನನು ಕೂಡ ಆತನ ಬಳಿ ಆತನ ಆಯುಧಗಳಿದ್ದಾವೆ. We are God's weapon. ನಾವು ದೇವರ ಆಯುಧಗಳಾಗಿದ್ದೇವೆ. Satan will have his weapon. ಆದರೆ ಸೈತಾನನು ಅವನ ಆಯುಧಗಳನ್ನು ನಮ್ಮ ವಿರುದ್ಧವಾಗಿ ಉಪಯೋಗಿಸುತ್ತಾನೆ. We have to understand, ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. for every creature, ಎಲ್ಲಾ ಒಂದು ಸೃಷ್ಟಿಗಳಲ್ಲಿ God has a plan. ದೇವರು ಒಂದು ಯೋಜನೆಯನ್ನ ಅದರ ಮೇಲೆ ಇಟ್ಟಿದ್ದಾರೆ. Nothing is born on this earth without God's plan. ಈ ಲೋಕದಲ್ಲಿ ಜನಿಸಿದಂತ ಯಾವ ಸೃಷ್ಟಿಯಾದಂತ ಯಾವ ವಿಚಾರ ಕೂಡ ದೇವರ ಯೋಜನೆ ಇಲ್ಲದೆ ಸೃಷ್ಟಿಸಲ್ಪಟ್ಟಿಲ್ಲ. When God created man and woman, ದೇವರು ಯಾವಾಗ ಒಬ್ಬ ಮನುಷ್ಯನನ್ನ ಮತ್ತು ಗಂಡನ ಹೆಣ್ಣನ್ನ ಉಂಟು ಮಾಡಿದಾಗ the Bible says God created us in his image and in his likeness. ದೇವರ ವಾಕ್ಯ ಈ ರೀತಿ ಇರುತ್ತೆ, ಆತನ ಸಾರೂಪ್ಯದಲ್ಲೂ ಆತನ ಇಷ್ಟ ಪ್ರಕಾರವಾಗಿ ನಮ್ಮನ್ನು ಉಂಟು ಮಾಡಿದನು. Never forget the life of Almighty God is flowing through us. ಸರ್ವಶಕ್ತನಾದ ದೇವರ ಆ ಜೀವ ನಮ್ಮ ಮುಖಾಂತರವಾಗಿ
God. ದೇವರಿಗೋಸ್ಕರವೇ ನಮಗೋಸ್ಕರ ನಮ್ಮಲ್ಲಿ ದೇವರೊಂದು ಉದ್ದೇಶವನ್ನು ಇಟ್ಟಿದ್ದಾರೆ. For example, ಉದಾಹರಣೆಯಾಗಿ even a beggar, ಒಬ್ಬ ಭಿಕ್ಷುಕನು ಕೂಡ even who was born blind. ಯಾರು ಕುರುಡನಾಗಿ ಕುರುಡನಾಗಿ ಹುಟ್ಟಿದ್ದಾನೋ, You know but this man who comes in John chapter 9. ಯೋಹನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಒಬ್ಬ ಹುಟ್ಟು ಕುರುಡನು ಬರುತ್ತಾರೆ. The Bible says he was a beggar and he was born blind. ಅವನ ಭಿಕ್ಷುಕನಾಗಿ ಮತ್ತು ಹುಟ್ಟು ಕುರುಡನಾಗಿ ಅಲ್ಲಿ ಕೂತಿದ್ದನು. Even for him God has a plan. ಆತನಿಗೋಸ್ಕರವೂ ದೇವರು ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ, ಯೋಜನೆಯನ್ನು ಇಟ್ಟಿದ್ದಾನೆ. Jesus said ಯೇಸು ಕ್ರಿಸ್ತನು ಈ ರೀತಿಯಲ್ಲಿ he is ಹೇಳುತ್ತಾನೆ, born blind for the glory of God. ಆತನು ದೇವರ ಮಹಿಮೆಗೋಸ್ಕರವಾಗಿ ಆತನು ಕುರುಡನಾಗಿ ಹುಟ್ಟಿದನು. Even your sickness is for the glory of ಒಂದು ವೇಳೆ God. ರೋಗದಲ್ಲಿ ಇರುವುದಾದ್ರೂ ಅದು ಕೂಡ ದೇವರ ಮಹಿಮೆಗಾಗಿಯೇ ಆಗಿದೆ. Even your sickness has God's plan. ದೇವರ ನಿಮ್ಮ ರೋಗದಲ್ಲಿ ಕೂಡ ದೇವರ ಒಂದು ಯೋಜನೆ ಅದರಲ್ಲಿ ಇದೆ. Hallelujah. Hallelujah. The Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾರೆ, even God had a plan in Cana's wedding. ದೇವರು ಕಾನಾ ಊರಿನ ಮದುವೆಯಲ್ಲಿ ಕೂಡ ಒಂದು ಉದ್ದೇಶವನ್ನು ಇಟ್ಟಿದ್ದರು. What did Jesus say? ಯೇಸು ಕ್ರಿಸ್ತನು ಏನನ್ನು ಹೇಳುತ್ತಿದ್ದಾನೆ? God showed his glory. ದೇವರು ಆತನ ಮಹಿಮೆಯನ್ನು ತೋರ್ಪಡಿಸಿದನು ಎಂಬುದನ್ನು ನಾವು ನೋಡುತ್ತೇವೆ. The Bible says ಸತ್ಯವೇದ ಏನನ್ನು that ಹೇಳ್ತಾರೆ? was the first sign of Jesus Christ. ಯೇಸು ಕ್ರಿಸ್ತನು ಮಾಡಿದ ಒಂದು ಸೂಚಕ ಕಾರ್ಯಗಳಲ್ಲಿ ಮೊದಲನೇ ಸೂಚಕ ಕಾರ್ಯ ಅದಾಗಿತ್ತು. Even your marriage, God has a plan. ನಿಮ್ಮ ಮದುವೆ ಕೂಡ ದೇವರು ಅದಕ್ಕೊಂದು ಯೋಜನೆಯನ್ನು ಇಟ್ಟಿದ್ದಾನೆ. The Old Testament, ಹಳೆಯ ಒಡಂಬಡಿಕೆಯಲ್ಲಿ read about Balaam's donkey. ನಾವು ಬಾಲಾಮನ ಕಥೆಯ ವಿಚಾರವಾಗಿ ಮಾತನಾಡುತ್ತೇವೆ. You know this Balaam's ಈ donkey. ಬಾಲಾಮನ ಒಂದು ಕಥೆ, God had a purpose for it. ದೇವರು ಅದಕ್ಕೊಂದು ಆ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. One day, ಒಂದು ದಿವಸ you will warn the prophet Balaam. ನೀನು ಪ್ರವಾದಿಯಾದ ಬಾಲಾಮನ ನಿನ್ನ ಬಾಯಿಯನ್ನು ತೆರೆದು ನೀನು ಎಚ್ಚರಿಸ್ತೀಯ ಎನ್ನುವುದನ್ನ ದೇವರೊಂದು ಉದ್ದೇಶವನ್ನು Even ಇಟ್ಟಿದ್ದಾನೆ. an animal had a God's purpose. ಒಂದು ಪ್ರಾಣಿಗೂ ಕೂಡ ದೇವರ ಉದ್ದೇಶ, ದೇವರ ಯೋಜನೆ ಇರುವುದನ್ನು ನಾವು Jesus ಗಮನಿಸ್ತೇವೆ. also talks about the sparrows. ಯೇಸು ಕ್ರಿಸ್ತನು ಅಲ್ಲಿ ಗುಬ್ಬಿಯ ವಿಚಾರವಾಗಿ ಕೂಡ ಮಾತನಾಡುತ್ತಾರೆ. Even the sparrow is not forgotten by God. ಗುಬ್ಬಿ ಕೂಡ ದೇವರ ಕಣ್ಣಿಗೆ ಮರೆಯಾಗಿಲ್ಲ ಎನ್ನುವುದನ್ನು ನಾವು ನೋಡುತ್ತಾ The ಇದ್ದೇವೆ. Bible says a man who was dead for 4 days. ಯಾವ ಮನುಷ್ಯರು 4 ದಿವಸಗಳ ಕಾಲ ಸಮಾಧಿಯಲ್ಲಿ ಸತ್ತು ಮಲಗಿದ್ದನು. Even God had a plan for a dead man. ದೇವರು ಸತ್ತಂತ ಮನುಷ್ಯರ ಮೇಲೆಯೂ ದೇವರ ಯೋಜನೆಯನ್ನು ಇಟ್ಟಿದ್ದನು. Now that is the plan of ಅದು God. ದೇವರ ಯೋಜನೆಯಾಗಿದೆ. However, some people ಆದರೆ say, ಕೆಲವರು ಈ ರೀತಿಯಲ್ಲಿ ಹೇಳುತ್ತಾರೆ, what is my future? ನನ್ನ ಒಂದು ಭವಿಷ್ಯ ಏನಾಗಿದೆಯೋ, What is God thinking me about? ದೇವರು ನನ್ನ ಜೊತೆ There ಏನು ಆಲೋಚನೆ ಮಾಡ್ತಿದ್ದಾನೆ ಗೊತ್ತಿಲ್ಲ. is no prosperity. ಯಾವುದೇ ಒಂದು ಉನ್ನತಿ ನನಗಿಲ್ಲ. Only trials and sorrows. ಯಾವಾಗಲೂ ಕೂಡ ನನಗೆ ಶೋಧನೆಗಳು, ಕಷ್ಟಗಳು, ಬಾಧೆಗಳು ಬರ್ತವೆ. Someone said like this, ಯಾರೋ ಒಬ್ರು ಈ ರೀತಿಯಲ್ಲಿ ಹೇಳಿದ್ದಾರೆ, God uses enlarged trials to produce enlarged saints so that he can put them in enlarged places. ದೇವರು ದೊಡ್ಡ ಶೋಧನೆಗಳನ್ನ, ಕಷ್ಟಗಳನ್ನ ಬಳಸಿಕೊಂಡು ದೊಡ್ಡ ಭಕ್ತರನ್ನ ಉಂಟು ಮಾಡಿ, ದೊಡ್ಡ ಭಕ್ತರನ್ನಾಗಿ ಅವರನ್ನು ಮಾಡಿ ದೊಡ್ಡ ಸ್ಥಳದಲ್ಲಿ ಅವರನ್ನು ಇಡುತ್ತಾನೆ ಎನ್ನುವುದನ್ನು ನಾವು ನೋಡುತ್ತೇವೆ. Hallelujah. Did you Hallelujah. understand? ನಿಮಗೆ ಅರ್ಥವಾಗ್ತಿದೆಯಾ? God uses enlarged persecutions ದೇವರು ದೊಡ್ಡ ಶೋಧನೆಗಳನ್ನ ಉಪಯೋಗಿಸುತ್ತಾನೆ, ಬಳಸುತ್ತಾನೆ. so that he can make them bigger, enlarged saints of God. ಆದ್ರೆ ಯಾರ ಜೀವಿತದಲ್ಲಿ ಬರ್ತದೋ ಆ ವ್ಯಕ್ತಿಗಳನ್ನ ದೊಡ್ಡ ಭಕ್ತರನ್ನಾಗಿ ಮಾಡುತ್ತಾನೆ. So that he can put them in enlarged places. ಯಾಕೆಂದ್ರೆ ನೋಡುವಾಗ ಅವರನ್ನ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಇಡುವುದಕ್ಕೋಸ್ಕರವಾಗಿ. Esther was an ordinary girl. ಎಸ್ತೇರಳು ಒಬ್ಬಳು ಸಾಮಾನ್ಯ ಒಬ್ಬಳು ಹುಡುಗಿಯಾಗಿದ್ದಳು. She had no father, no mother. ಹಾಗೆ ತಂದೆ ಇಲ್ಲ, ತಾಯಿ ಇಲ್ಲ. She was an orphan. ಆಕೆ ಒಬ್ಬ ಅನಾಥೆಯಾಗಿದ್ದಳು. Orphan girl. ಈ ಅನಾಥೆಯಾದ ಹುಡುಗಿ, Poor girl. ಈ ಬಡ ಹುಡುಗಿ, No one even thought about this girl. ಯಾರು ಕೂಡ ಈ ಹುಡುಗಿಯ ಬಗ್ಗೆ ಆಲೋಚನೆಯೇ Can ಮಾಡಿಲ್ಲ. you imagine the problems as an orphan that she might have faced in her life? ಆಕೆ ಜೀವಿತದಲ್ಲಿ ಅನಾಥೆಯಾಗಿ ಎಂತೆಂತ ಸಮಸ್ಯೆಗಳನ್ನ ಆಕೆ ಎದುರಿಸಿರಬಹುದು ಅನ್ನೋದನ್ನ ಆಲೋಚನೆ All ಮಾಡಿ. that loneliness. ಆ ಒಂದು ಒಂಟಿತನ, When she has reached her puberty, the pain that she had gone through. ಆಕೆ ಜೀವಿತದಲ್ಲಿ ಆಕೆ ದೊಡ್ಡವಳಾದಾಗ ಆಕೆ ದೇಹದಲ್ಲಿ ಅನುಭವಿಸಿದ ಆ ನೋವು ಎಷ್ಟಿರಬಹುದು. When she might have fell ill, with whom she would have told all her things. ಆಕೆ ಅನಾರೋಗ್ಯಕ್ಕೆ ಬಿದ್ದಾಗ ಆಕೆ ವಿಚಾರ ಯಾರ ಜೊತೆ ಅವರಿಗೆ ಹೇಳಲಿಕ್ಕೆ ಸಾಧ್ಯವಾಯಿತು? No mother, no father. ತಂದೆ ಇಲ್ಲ, ತಾಯಿ ಇಲ್ಲ. She was forgotten by the world. ಆಕೆ ಲೋಕದಿಂದ ಮರೆಯಲ್ಪಟ್ಟು ಲೋಕ ಆಕೆಯನ್ನು ಮರೆತು But ಕೂತಿದೆ. God remembered ಆದರೆ her. ದೇವರು ಆಕೆಯನ್ನು ನೆನಪಿಸಿಕೊಂಡನು. God had a greater plan for her ದೇವರು life. ಆಕೆಗೋಸ್ಕರ ಒಂದು ವಿಶೇಷವಾದ ಒಂದು ಉದ್ದೇಶವನ್ನ, ಯೋಜನೆಯನ್ನು She ಇಟ್ಟಿದ್ದರು. was in the slum. ಆಕೆ ಒಂದು ಯಾವುದೋ ಒಂದು ಜೋಪಡಿಯಲ್ಲಿ ಇದ್ದವಳಾಗಿದ್ದ. God brought her to the palace. ಆದ್ರೆ ಆಕೆಯನ್ನು ಅರಮನೆಯಲ್ಲಿ ದೇವರು ತಂದರೆ ಎಂದು ನಾವು ನೋಡ್ತಾ ಇದ್ದೇವೆ. Can you imagine? ನೀವು ಆಲೋಚನೆ ಮಾಡ್ರಿ, Any slum girl. ಒಂದು ಜೋಪಡಿಯಲ್ಲಿ ಇರುವಂತ ಒಂದು ಹುಡುಗಿ, She's dreaming that one day I will become
the queen of the country. ಒಂದು ದಿವಸ ನಾನು ದೇಶದ ರಾಣಿ ಆಗ್ತೀನಿ ಅನ್ನೋದನ್ನ ಆಲೋಚನೆ ಮಾಡೋದು ಹೇಗೆ ಸಾಧ್ಯ? You know, but God did help ಆದ್ರೆ her. ದೇವರು ಆ ಕಾರ್ಯವನ್ನ ಮಾಡಿದನೆಂದು ನಾವು ನೋಡುತ್ತೇವೆ. Because God has a purpose. ಯಾಕಂದ್ರೆ ದೇವರು ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. What could be the purpose? ಆ ಉದ್ದೇಶ ಏನಾಗಿರಬಹುದು? I'll make Esther as a queen. ನಾನು ಅಸ್ತರಳನ್ನ ರಾಣಿಯಾಗಿ Let ಮಾಡ್ತೇನೆ. her enjoy the luxurious life. ಆಕೆ ತನ್ನ ಆ ಒಂದು ಆಡಂಬರದ ಜೀವಿತವನ್ನ ಸಂತೋಷ ಪಡಲಿ. Let her trip all over the world. ಈ ಲೋಕವೆಲ್ಲ ದೇಶದಿಂದ ದೇಶಕ್ಕೆ ಸುತ್ತಾಡ್ಲಿ. Let her forget all her past memories. ಹಾಗೆ ಹಳೆಯ ನೆನಪುಗಳನ್ನೆಲ್ಲವನ್ನ ಮರೆತು ಬಿಡ್ಲಿ. Do you think that was the God's plan? ಇದು ದೇವರ ಉದ್ದೇಶ ಆಗಿತ್ತ? God ಆಗಿತ್ತ? had a different plan. ದೇವರು ಬೇರೆ ಉದ್ದೇಶವನ್ನ ಯೋಜನೆಯನ್ನು ಇಟ್ಟಿದ್ದನು. God made her queen. ದೇವರು ಆಕೆಯನ್ನು ರಾಣಿಯಾಗಿ ಮಾಡುವಾಗ God gave her the luxurious life. ದೇವರು ಆಕೆಗೆ ಆ ಒಂದು ವಿಜೃಂಭಣೆಯ ಜೀವಿತವನ್ನ ಆಕೆ ಕೈಗೆ God ಕೊಡ್ತಾರೆ. had a original plan. ದೇವರು ಅದಕ್ಕೆ ನಿಜವಾದ ಒಂದು ಯೋಜನೆಯನ್ನು ಆಕೆಯ ಮೇಲೆ ಇಟ್ಟಿದ್ದನು. You must save my people from death. ಮರಣದಿಂದ ನನ್ನ ಜನರನ್ನು ನೀನು ಕಾಪಾಡುವಂತ ಯೋಜನೆ ನಾನು ನಿನ್ನ ಮೇಲೆ ಇಟ್ಟಿದ್ದೇನೆ. Hallelujah. Hallelujah. Esther was God's weapon. ಎಸ್ತೇರಳು ಆಕೆ ಆ ದೇವರ ಒಂದು ಆಯುಧವಾಗಿದ್ದಳು. But Satan had his weapon. ಸೈತಾನನು ಆತನ ಕೈಯಲ್ಲಿ ಕೂಡ ಆಯುಧ ಇತ್ತು. He was Haman. ಅದರ ಹಾಮಾನನೆಂದು ನಾವು ನೋಡ್ತೇವೆ. Haman and all his children. ಹಾಮಾನ ಮತ್ತು ಆತನ ಎಲ್ಲಾ ಮಕ್ಕಳು. When God will have a weapon, ದೇವರು ಯಾವಾಗ ತನ್ನ ಕೈಯಲ್ಲಿ ಆಯುಧವನ್ನು ಇಟ್ಟುಕೊಳ್ಳುತ್ತಾನೆ, Satan will also have his weapon. ಸೈತಾನನು ಕೂಡ ಅನೇಕರನ್ನು ಉಪಯೋಗಿಸಿ ತನ್ನ ಆಯುಧವನ್ನಾಗಿ ಮಾಡಿಕೊಳ್ಳುತ್ತಾನೆ. You are God's weapon. ನೀವು ದೇವರ ಆಯುಧವಾಗಿದ್ದೀರಿ. Satan will also bring his weapon. ಸೈತಾನನು ಕೂಡ ನಿಮ್ಮ ವಿರುದ್ಧವಾಗಿ ಆತನ ಆಯುಧಗಳನ್ನು ತರುತ್ತಾನೆ. What was God's plan? ದೇವರ ಯೋಜನೆ ಏನಾಗಿತ್ತು? This weapon called Esther. ಈ ಒಂದು ಎಸ್ತೇರಳು ಎಂಬಂತ ಈ ಒಂದು ಆಯುಧದಿಂದ I will save my people. ನಾನು ನನ್ನ ಜನರನ್ನ ಕಾಪಾಡುತ್ತೇನೆ. Hallelujah. Hallelujah. Esther forgot. ಈ ಎಸ್ತೇರಳನ್ನು ಮರೆತು That ಕೂತಿದ್ದಾಳೆ. is when God is sending Mordecai. ಆವಾಗಲೇ ಮೊರ್ದೆಕೈಯನ್ನ ದೇವರು ಆ ಎಸ್ತೇರಳ ಬಳಿಗೆ Go ಕರೆಯುತ್ತಿದ್ದಾರೆ. and remind her what is her purpose for her life. ಆಕೆ ನಿನ್ನ ಜೀವಿತದಲ್ಲಿ ಇರುವಂತ ಎಸ್ತೇರಳಿಗೆ ನಿನ್ನ ಜೀವಿತದಲ್ಲಿ ಇರುವಂತಹ ದೇವರ ಉದ್ದೇಶವನ್ನು ತಿಳಿಸುವುದಕ್ಕೆ ಮೊರ್ದೆಕೈಯನ್ನು ಕಳಿಸುವುದನ್ನು You ನಾವು know, God is sending Mordecai. ದೇವರು ಮೊರ್ದೆಕೈಯನ್ನು ಕಳಿಸುತ್ತಿದ್ದಾರೆ. She's enjoying her life. ಆಕೆ ಜೀವಿತವನ್ನ ಸಂತೋಷದಿಂದ ಆಕೆ ಆಡಂಬರದಿಂದ ಕಳೆಯುತ್ತಿದ್ದಾಳೆ. She's planning something else. ಆಕೆ ಜೀವಿತದಲ್ಲಿ ಬೇರೆ ಏನೋ ಆಕೆ ಯೋಜನೆ ರೂಪಿಸ್ತಾ He ಇದ್ದಾರೆ. is going to remind her. ಆದ್ರೆ ಮೊರ್ದೆಕೈಗೆ ದೇವರು ಹೇಳ್ತಾರೆ, ನೀನು ಹೋಗಿ ಆಕೆಗೆ ನೆನಪಿಸು, Go and prophesy to her. ಆಕೆಗೆ ನೀನು ಪ್ರವಾದನೆಯನ್ನು ನುಡಿ. Go and tell her why I made her queen. ನಾನು ಆಕೆಯನ್ನು ಯಾಕೆ ರಾಣಿಯಾಗಿ ಮಾಡಿದೆ ಅನ್ನೋದನ್ನ ಮೊರ್ದೆಕೈಗೆ ನೀನು ಹೋಗಿ ಹೇಳು ಎಂದು ದೇವರು You know, ಹೇಳಿದರು. God revealed the purpose for her life. ದೇವರು ಆಕೆ ಜೀವಿತದಲ್ಲಿ ಮುಂದೆ ನಡೆಯಬೇಕಾದ ಯೋಜನೆಯನ್ನ ಆಕೆ ದೇವರು ಪ್ರಕಟಪಡಿಸಿದರು. Then what did Esther do? ಎಸ್ತೇರಳ ನಂತರ ಏನು The ಮಾಡಿದ್ರು? Bible says, ಅದೇ ರೀತಿಯಲ್ಲಿ ಹೇಳ್ತಾರೆ, fasted for 3 days and 3 nights. ಆಕೆ 3 ಹಗಲು ರಾತ್ರಿ ಆಕೆ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿದಳು. Not only Esther, ಕೇವಲ ಎಸ್ತೇರಳು ಮಾತ್ರವಲ್ಲ, with her maid servants. ಆಕೆಯಲ್ಲಿ ಒಂದು ಕಂಚುಕಿಯರು ಕೂಡ ಸೇರಿ ಅಲ್ಲಿ ಉಪವಾಸ ಮಾಡಿದರು. ದಾಸಿಯರು ಉಪವಾಸವನ್ನು ಮಾಡಿದರು. So for 3 days and 3 nights, 3 ರಾತ್ರಿ 3 ಹಗಲು a queen, she did not eat, she did not drink. ಒಂದು ರಾಣಿ ಅಲ್ಲಿ ಏನನ್ನು ಕುಡಿಯಲಿಲ್ಲ, ಏನನ್ನು ತಿನ್ನಲಿಲ್ಲ ಎಂದು ನಾವು She ನೋಡ್ತೇವೆ. even prepared her mind to die for her people. ಆಕೆ ತನ್ನ ಒಂದು ಜನರಿಗೋಸ್ಕರವಾಗಿ ಸಾಯುವುದಕ್ಕೋಸ್ಕರವೂ ಕೂಡ ಸಿದ್ಧರಾದಳು. God answered her fasting prayer. ದೇವರು ಆಕೆಯ ಉಪವಾಸ ಪ್ರಾರ್ಥನೆಯನ್ನು ಉತ್ತರವನ್ನು ಕೊಟ್ಟರು. God spared all the Jews' lives. ದೇವರು ಎಲ್ಲಾ ಯಹೂದಿಗಳ ಪ್ರಾಣವನ್ನ ಉಳಿಸಿದನು. But what did God do for Satan's weapon? ಅದೇ ಸೈತಾನನ ಆ ಒಂದು ಆಯುಧಕ್ಕೆ ದೇವರು ಏನನ್ನ ಮಾಡಿದರು? Haman and all his children, they were killed. ಹಾಮಾನನು ಮತ್ತು ಅವನ ಎಲ್ಲಾ ಮಕ್ಕಳು ಸತ್ತು ಹೋದರು. All the weapons, not just a weapon, all the weapon and the future weapons were killed. ಆ ಒಂದು ಕೇವಲ ಆಯುಧಗಳು ಮಾತ್ರವಲ್ಲ, ಮುಂದೆ ದೇವರ ವಿರುದ್ಧವಾಗಿ ದೇವ ಜನರ ವಿರುದ್ಧವಾಗಿ ನಿಲ್ಲಬೇಕಾದಂತ ಎಲ್ಲ ಆಯುಧಗಳಾದ ಅವರ ಮಕ್ಕಳು ಕೂಡ ಸಂಪೂರ್ಣವಾಗಿ You know, ನಾಶವಾದರು. the generation that was also ಆ destroyed. ತಲೆಮಾರು ಸಂಪೂರ್ಣವಾಗಿ ನಾಶವಾಯಿತು ಎಂದು ನಾವು You ನೋಡ್ತೇವೆ. know, this is the heritage for the servants of God. ಇದು ದೇವ ಸೇವಕರಿಗೆ ಇರುವಂತಹ ಒಂದು ದೇವರು ಕೊಡುವಂತ ಸ್ವಾಸ್ಥ್ಯವಾಗಿದೆ. That's how God fulfilled the purpose in Esther's life. ಈ ರೀತಿಯಲ್ಲಿ ಎಸ್ತೇರಳ ಜೀವಿತದಲ್ಲಿ ದೇವರು ಆತನ ಯೋಜನೆಯನ್ನ ಪೂರ್ಣಗೊಳಿಸಿದರು. Today, church, you might have a good job. ಇವತ್ತಿನ ದಿವಸ ದೇವರು ನಿಮಗೆ ಒಳ್ಳೆಯ ಉದ್ಯೋಗ ಕೊಟ್ಟಿರಬಹುದು. But you have a purpose in life. ದೇವರು ನಿಮಗೆ ಅದಕ್ಕೊಂದು ಉದ್ದೇಶವನ್ನು God ಇಟ್ಟಿದ್ದಾರೆ. has given you maybe a good house. ದೇವರು ನಿಮಗೆ ಒಳ್ಳೆ ಮನೆಯನ್ನು ಕೊಟ್ಟಿರಬಹುದು. Don't forget you have a purpose. ನೀವು ಮರೆಯಬೇಡ್ರಿ, ದೇವರೊಂದು ಉದ್ದೇಶವನ್ನು ನಿಮ್ಮ ಮೇಲೆ ಇಟ್ಟಿದ್ದಾನೆ. Maybe God has given you good health. ದೇವರು ನಿಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿರಬಹುದು. You have a purpose to pray day and night. ನೀವು ರಾತ್ರಿಯಾಗಲು ಪ್ರಾರ್ಥನೆ ಮಾಡುವಂತ ಉದ್ದೇಶ ದೇವರು ನಿಮ್ಮ ಮೇಲೆ Today, God ಇಟ್ಟಿದ್ದಾನೆ. has given you many talents. ದೇವರು ನಿಮಗೆ ಒಳ್ಳೆ ತಲಾಂತಗಳನ್ನು You ಕೊಟ್ಟಿರಬಹುದು. have a purpose to use it for God alone. ದೇವರಿಗೋಸ್ಕರ ಮಾತ್ರವೇ ಉಪಯೋಗಿಸುವಂತ ದೇವರ ಯೋಜನೆಯನ್ನು ನಿಮ್ಮ ಮೇಲೆ Today, ಇಟ್ಟಿದ್ದಾನೆ. maybe you are sick. ಇವತ್ತಿನ ದಿವಸ ನೀವು ಅನಾರೋಗ್ಯದಿಂದ ಬಿದ್ದಿರಬಹುದು. God has a purpose.
purpose. ದೇವರು ಅದಕ್ಕೂ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. Today you have nothing in your ಇವತ್ತಿನ hands. ದಿವಸ ನಿಮ್ಮ ಕೈಯಲ್ಲಿ ಏನೇ ಇಲ್ಲದೆ ಇರಬಹುದು, Still God has a purpose. ಆದರೂ ಕೂಡ ನಿಮ್ಮ ಜೀವಿತದಲ್ಲಿ ದೇವರು ಅದಕ್ಕೂ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. God can have a purpose for a beggar. ದೇವರು ಒಬ್ಬ ಭಿಕ್ಷುಕನಿಗೂ ಕೂಡ ಒಂದು ದೇವರ ಉದ್ದೇಶವನ್ನು ಇಟ್ಟಿರೋದಾದ್ರೆ, And God will have a purpose for your life. ದೇವರು ನಿಮ್ಮ ಜೀವಿತಕ್ಕೂ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. Today I pray that ಇವತ್ತಿನ ದಿವಸ ನಾನು ಪ್ರಾರ್ಥನೆ that ಮಾಡ್ತೇನೆ, God send Mordecai in your life. ನಿಮ್ಮ ಜೀವಿತದಲ್ಲಿ ದೇವರು ಮೊರ್ದೆಕೈ ಎಂಬ ವ್ಯಕ್ತಿಯನ್ನ ಕಳುಹಿಸುವುದಾಗಲಿ. Mind your purpose in your life. ನಿಮ್ಮ ಜೀವಿತದಲ್ಲಿರುವಂತಹ ದೇವರ ಉದ್ದೇಶವನ್ನು ನಿಮಗೆ ನೆನಪು ಮಾಡುವುದಾಗಲಿ. You know that Mordecai could be a vision in your life. ಆ ಮೊರ್ದೆಕೈ ನಿಮ್ಮ ಜೀವಿತದಲ್ಲಿರುವಂತಹ ಒಂದು ಬೀಳುವಂತ ದರ್ಶನ ಆಗಿರಬಹುದು. Maybe that could be a dream. The Mordecai could be a dream in your life. ನಿಮ್ಮ ಜೀವಿತದಲ್ಲಿ ಒಂದು ಆ ಕನಸಾಗಿರಬಹುದು. Maybe that Mordecai could be your pastor. ಆ ಮೊರ್ದೆಕೈ ನಿಮ್ಮ ಒಂದು ಜೀವಿತದಲ್ಲಿ ಒಂದು Or it ಸೇವಕನಾಗಿರಬಹುದು. could be a prophecy in your life. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಪ್ರವಾದನೆ ಆಗಿರಬಹುದು. God will send this Mordecai in your ಅದೇ life. ದೇವರು ಈ ದಿನಮಾನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಆ ಮೊರ್ದೆಕೈಯನ್ನು ಕಳುಹಿಸಿ ಕೊಡುತ್ತಿದ್ದಾನೆ. Hallelujah. So you will remember your purpose in your life. ನಿಮ್ಮ ಜೀವಿತದಲ್ಲಿ ನಿಮ್ಮ ಉದ್ದೇಶವನ್ನ ನೀವು ಕಂಡುಕೊಳ್ಳುವವರಾಗಿರುತ್ತೀರಿ. Maybe church, the trials and persecutions will come, but don't be discouraged. ಸಭೆ ನಿಮ್ಮ ಜೀವಿತದಲ್ಲಿ ಶೋಧನೆಗಳು ಕಷ್ಟಗಳು ಬರ್ತವೆ, ಯಾವುದೇ ಕಾರಣಕ್ಕೂ ನೀವು ಕುಗ್ಗಿ ಹೋಗ್ಬೇಡ್ರಿ. You know, we have a promise from God. ದೇವರಿಂದ ನಮಗೆ ವಾಗ್ದಾನವಿದೆ. See, I have inscribed you on the palm of my hands. Your walls are continuously before me. ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿದೆ. Hallelujah. But Jesus says, ಯೇಸು ಕ್ರಿಸ್ತನು ಕೂಡ ಅದೇ I ಮಾತುಗಳನ್ನು have ಹೇಳ್ತಾನೆ. come down from heaven not to do my own will, but the will of whom who sent me. John chapter 6, verse number, just here and there. ಅಲ್ಲಿ You know, ಇಲ್ಲಿ ಮೇಲೆ ಕೆಳಗೆ ಆಗಿದೆ. You know, the only way that you can be fulfilled in your life is by finding yourself in God's will. ನೀವು ನಿಮ್ಮ ಜೀವಿತದಲ್ಲಿ ದೇವರನ್ನ ಕಂಡುಕೊಳ್ಳಲಿಕ್ಕೆ ಹೇಗೆ ಸಾಧ್ಯ ಎಂದು ನೋಡುವಾಗ ದೇವರ ಚಿತ್ತವನ್ನ ನೆರವೇರಿಸುವುದರ ನಿಮಿತ್ತವಾಗಿ. Hallelujah. Hallelujah. Praise the Lord. Hallelujah. Just don't forget, ಒಂದನ್ನ ಮರಿಬೇಡ್ರಿ, God has a plan for your life. ದೇವರು ನಿಮ್ಮ ಜೀವಿತದ ಮೇಲೆ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. When God has a weapon, ದೇವರು ಯಾವಾಗ ತನ್ನ ಕೈಯಲ್ಲಿ ಆಯುಧಗಳನ್ನು when ಇಟ್ಟಿರುತ್ತಾನೋ, you are that weapon, ನೀವು ಯಾವಾಗ ಆ ದೇವರ ಆಯುಧವಾಗಿರುತ್ತೀರೋ, Satan will also bring his weapon. ಸೈತಾನನು ಕೂಡ ನಿಮ್ಮ ವಿರುದ್ಧವಾಗಿ ಆತನ ಆಯುಧಗಳನ್ನು ತರುತ್ತಾನೆ. But we have a heritage from the Lord. ಆದ್ರೆ ದೇವರು ನಮಗೊಂದು ಸ್ವಾಸ್ಥ್ಯವನ್ನು We ಕೊಟ್ಟಿದ್ದಾನೆ. have the righteousness of God. ಆ ಸದ್ಧರ್ಮ ಫಲ, ಆತನ ಸದ್ಧರ್ಮ ಫಲ ನಮಗೋಸ್ಕರವಿದೆ. You know, he will destroy all the Satan's weapons. ಸೈತಾನನ ಎಲ್ಲಾ ಆಯುಧಗಳನ್ನು ಆತನು And ನಾಶಗೊಳಿಸುತ್ತಾನೆ. we have the victory in the name of Jesus. ಯೇಸುವಿನ ನಾಮದಲ್ಲಿ ನಾವು ಜಯವನ್ನು ಹೊಂದುವವರಾಗಿರುತ್ತೇವೆ. Hallelujah. Hallelujah. Today when you go home, ಇವತ್ತಿನ ದಿವಸ ನೀವು ತಿರುಗಿ ಹೋಗುವಾಗ ask before the Lord, ದೇವರ ಮುಂದೆ ಈ ರೀತಿಯಲ್ಲಿ ಕೇಳ್ರಿ, God send that Mordecai. ಕರ್ತನೇ ನನಗೆ ಮೊರ್ದೆಕೈಯನ್ನು ಕಳುಹಿಸು. Please remind me what is my purpose in my life. ನನ್ನ ಜೀವಿತದಲ್ಲಿ ಇರುವಂತ ಆ ಒಂದು ಯೋಜನೆ ಏನು ಎಂದು ನನಗೆ ತಿಳಿಸಿಕೊಡು. Hallelujah. Hallelujah. God bless everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನು Isaiah ಆಶೀರ್ವದಿಸಲಿ. chapter 54 verse number 70. ಯೆಶಾಯ 54ನೇ ಅಧ್ಯಾಯ 17ನೇ ವಚನ, And John chapter 6 verse number 38. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದ ಪ್ರಕಾರವೇ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕರ್ತನ ಸರಿದಾದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ರಾಜ ನಮ್ಮನ್ನ ತಟ್ಟಿ ಎಬ್ಬಿಸಿ ಕರ್ತನೆ ರಾಜ ನಿನ್ನ ಯೋಜನೆ ಏನೆಂದು ತಿಳಿದುಕೋ ಎಂದು ಸ್ವಾಮಿ ನಮ್ಮನ್ನ ಎಚ್ಚರಪಡಿಸಿದೀಯ ಕರ್ತನೆ. ನಮ್ಮ ಬಳಿಗೆ ಕರ್ತನೆ ಆ ಮೊರ್ದೆಕೈ ಕರ್ತನೆ ಎಸ್ತೇರಳ ಬಳಿ ನುಡಿದ ರೀತಿಯಲ್ಲಿ ಕರ್ತನೆ ಈ ದಿವಸ ನಮಗೆ ಕರ್ತನೆ ಆ ಮೊರ್ದೆಕೈ ಅದು ಕನಸಾಗಿರಬಹುದು, ದರ್ಶನವಾಗಿರಬಹುದು, ಸೇವಕರಾಗಿರಬಹುದು ಕರ್ತನೆ ನೀನು ಕಳುಹಿಸಿಕೊಡು, ಪ್ರವಾದನೆ ಆಗಿರುವುದು ಕಳುಹಿಸಿಕೊಡು ಸ್ವಾಮಿ. ನಮ್ಮ ಯೋಜನೆ ನಾವು ನೆನಪಿಸಿಕೊಳ್ಳುವಾಗ ಸಹಾಯದಸ್ತವನ್ನ ಚಾಚರಿಸಪ್ಪ. ನಿನ್ನ ಯೋಜನೆ ಪ್ರಕಾರವೇ ನಿನ್ನ ಕೈಯಲ್ಲಿರುವಂತಹ ಒಂದೊಂದು ಆಯುಧಗಳಾಗಿ ನಾವು ಉಪಯೋಗಿಸಲು ಬಿಡುವಾಗ ನಮಗೆ ಸಹಾಯದಸ್ತವನ್ನ ಚಾಚು. ಒಂದು ಭಿಕ್ಷುಕನಿಗೆ ಕಷ್ಟದಲ್ಲಿರುವಂತಹ ಭಿಕ್ಷುಕನಿಗೆ ಕರ್ತನೆ ಹುಟ್ಟು ಕುರುಡನಿಗೆ ಒಂದು ಉದ್ದೇಶವನ್ನ ನೀನು ಇಟ್ಟಿದೀಯ ಅಂದ ಮೇಲೆ ಕರ್ತನೆ ಎಲ್ಲವನ್ನ ಇರುವಂತ ನಮಗೆ ಸ್ವಾಮಿ ಒಂದು ಮಹತ್ತರವಾದ ಉದ್ದೇಶವನ್ನು ನಮಗೆ ಇಟ್ಟಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಇವತ್ತಿನ ದಿವಸ ಕರ್ತನೆ ನಿನ್ನ ಮುಂದೆ ಒಂಟಿಯಾಗಿ ಕರ್ತನೆ ಬಂದು ನಿನ್ನ ಬಳಿ ಕರ್ತನೆ ರಾಜ ನಮ್ಮ ಮೇಲೆ ನೀನು ಇಟ್ಟಿರುವಂತ ಉದ್ದೇಶ ಏನೆಂದು ತಿಳಿದುಕೊಳ್ಳುವಾಗ ಸಹಾಯ ಮಾಡು ಕರ್ತನೆ. ನಿನ್ನ ಉದ್ದೇಶವನ್ನು ನೆರವೇರಿಸದೆ ಕರ್ತನೆ ನಮ್ಮ ಇಷ್ಟದ ಪ್ರಕಾರವಾಗಿ ಈ ಲೋಕದಲ್ಲಿ ಜೀವಿಸಿ ಕೊನೆಗೆ ನಾಶನಕ್ಕೆ ಹೋಗುವಂತೆ ನಮ್ಮನ್ನ ಪ್ರೇರೇಪಿಸುವ ಎಲ್ಲಾ ಸೈತಾನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.